ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಪನ್ನೀರಲ್ಲಿ ಒಂದು ಸ್ಪೆಷಲ್ ಆದ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಒಂದಲ್ಲ ಎರಡು ರೆಸಿಪಿ ಮಾಡ್ತಾ ಇದ್ದೀನಿ. ರುಚಿಯಾಗಿರುವಂತಹ ತುಂಬಾನೇ ಸರಳವಾಗಿ ಮಾಡಬಹುದಾದಂತ ಒಂದು ಪನ್ನೀರ್ ರೆಸಿಪಿ. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಗೆ ಕೂಡಲೇ ಸಿಗುತ್ತೆ. ನೋಡಿ, ಇದಕ್ಕೋಸ್ಕರ ನಾನಿಲ್ಲಿ ಪನ್ನೀರ್ ತಗೊಂಡಿದ್ದೀನಿ. ಇದು ಹೋಮ್ ಮೇಡ್ ಪನ್ನೀರ್, ಅಂದ್ರೆ ಮನೆಯಲ್ಲೇ ಮಾಡಿರುವಂತಹ ಪನ್ನೀರ್. ನೋಡಿ, ಈ ರೀತಿ ಇದೆ. ಇದು ಯಾವ ರೀತಿ ಮಾಡೋದಂತ ನಾನು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗಡೆ ಹಾಕ್ತೀನಿ. ನಾನು ಮೊದಲು ನೋಡಿ ಇದನ್ನ ಈ ರೀತಿ ಕಟ್ ಮಾಡ್ತೀನಿ. ನಿಜವಾಗಿ ನಮ್ಗೆ ಈ ರೀತಿ ಪೀಸ್ ಪೀಸ್ ಆಗಿರೋ ಪನ್ನೀರ್ ಅಲ್ಲ ಈ ರೆಸಿಪಿಗೆ ಬೇಕಾಗಿರೋದು. ಅಲ್ಲಿ ನಿಮ್ಗೆ ತೋರಿಸೋದಕ್ಕೋಸ್ಕರ ಮಾತ್ರ ನಾನು ಇಲ್ಲಿ ಈ ರೀತಿ ಕಟ್ ಮಾಡ್ತಾ ಇರೋದು. ನೋಡಿ, ಈ ರೀತಿ ಇದೆ ನಾನು ಮಾಡಿರುವಂತಹ ಪನ್ನೀರ್. ನೋಡಿ, ಇದನ್ನ ಈ ರೀತಿ ಮೊದಲು ಕಟ್ ಮಾಡ್ತಾ ಇದ್ದೀನಿ ನಾನು. ಇದು ನೋಡಿ, ನಾನು ಫ್ರಿಜ್ ಅಲ್ಲೂ ಇಟ್ಟಿಲ್ಲ. ಒಳ್ಳೆ ಫ್ರೆಶ್ ಆಗಿರುವಂತಹ ಪನ್ನೀರ್, ಇವಾಗ ತಾನೇ ಮಾಡಿರುವಂತಹ ಪನ್ನೀರ್. ಆದ ಕಾರಣ ಇಷ್ಟು ಸಾಫ್ಟ್ ಆಗಿದೆ. ನೀವು ಹೊರಗಡೆಯಿಂದ ತಂದಿರುವ ಪನ್ನೀರ್ ಆದ್ರೆ ಸ್ವಲ್ಪ ಇದಕ್ಕಿಂತ ಹಾರ್ಡ್ ಆಗಿರುತ್ತೆ. ನೋಡಿ, ಈ ರೀತಿ ಇದೆ. ಇವಾಗ ನೀವು ಇದನ್ನ ನಾನು ಹೇಳಿದ್ದೀನಿ ನಮ್ಗೆ ಹುಡಿ ಹುಡಿ ಬೇಕಾಗಿರೋದಂತ. ನಾವು ಮಾರ್ಕೆಟ್ ಇಂದ ತಂದಿರುವ ಪನ್ನೀರ್ ಆದ್ರೆ ನೋಡಿ, ಈ ರೀತಿ ಒಂದು ಗ್ರೇಟರ್ ಉಪಯೋಗಿಸಿ ಈ ರೀತಿ ಇದನ್ನ ತುರಿಬಹುದು. ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ನೋಡಿ, ನಾವು ಮನೆಯಲ್ಲೇ ಮಾಡಿರೋ ಕಾರಣ ಇದಕ್ಕೆ ಯಾವುದೇ ತುರಿಯುವ ಮಣೆ ಬೇಡ. ನೋಡಿ, ಈ ರೀತಿ ಕೈಯಲ್ಲಿ ಈ ರೀತಿ ಅಮರಿಸಿದ್ರೆ ಸಾಕು, ಚೆನ್ನಾಗಿ ಹುಡಿ ಹುಡಿಯಾಗಿ ಸಿಗುತ್ತೆ. ನಾನು ಹೇಳಿದ್ದೀನಿ ಇದು ಫ್ರೆಶ್ ಆಗಿರುವಂತಹ ಪನ್ನೀರ್ ಅಂತ, ಇವಾಗ ತಾನೇ ಮಾಡಿರೋದು. ಮಾರ್ಕೆಟ್ ಇಂದ ತಂದಿದ್ರೆ ನೀವು ಅದನ್ನ ಗ್ರೇಟರ್ ಉಪಯೋಗಿಸಿ ಈ ರೀತಿ ತುರ್ಕೊಂಡ್ರೆ ಸಾಕು. ನಂಗೆ ಈ ರೀತಿ ಹುಡಿ ಹುಡಿಯಾಗಿ ಸಿಗ್ಬೇಕು ಅಷ್ಟೇ. ನೋಡಿ, ಈ ರೀತಿ ಇಲ್ಲಿ ಪನ್ನೀರ್ ಹುಡಿ ಮಾಡಿ ರೆಡಿ ಆಗಿದೆ. ಆಮೇಲೆ ಒಂದು ಕಡಾಯಿ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ ನಾನಿಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ 2 ಸ್ಪೂನ್. ಯಾವುದೇ ಅಡುಗೆ ಎಣ್ಣೆ ಬಳಸಬಹುದು. ಅದಕ್ಕೆ ನಾನು 2 ಸ್ಪೂನ್ ಎಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತೀನಿ. ಇಲ್ಲ ಅಂದ್ರೆ ನಿಮಗೆ ಸಾಸಿವೆ ಬೇಡ ಅಂದ್ರೆ ಜೀರಿಗೆನೂ ಹಾಕೋಬಹುದು. ಇದು ಚೆನ್ನಾಗಿ ಸಿಡಿಬೇಕು. ಸಿಡ್ದ ಮೇಲೆ ಇದಕ್ಕೆ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಬಿಟ್ಟು 1 ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಇದು ಚೆನ್ನಾಗಿ ಫ್ರೈ ಆಗ್ಲಿ. ನೋಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಆಮೇಲೆ 1 ಈರುಳ್ಳಿ ಸಣ್ಣಕ್ಕೆ ತುಂಡು ಮಾಡಿಬಿಟ್ಟು ಅದಕ್ಕೆ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗ್ಬೇಕು ಎಣ್ಣೆಯಲ್ಲಿ. ಸ್ವಲ್ಪ ಎಣ್ಣೆ ಬಳಸಿರೋದು ನಾವು. ನೋಡಿ, ಇದ್ರಲ್ಲಿ ಈ ರೀತಿ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನಾನಿಲ್ಲಿ ಕ್ಯಾಪ್ಸಿಕಮ್ ಸ್ವಲ್ಪ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮೇ ಬೇಕು ಅಂತ ಏನಿಲ್ಲ, ನಮ್ಮ ಹಸಿ ಮೆಣಸಿನಕಾಯಿ ಹಾಕೋಬಹುದು. ಖಾರ ನೋಡ್ಕೊಂಡು ಹಾಕೊಳ್ಳಿ. ಇದು ನೋಡಿ, ಹಳದಿ ಬಣ್ಣ ಇರುವ ಮೆಣಸು ಸ್ವಲ್ಪ ಖಾರ ಜಾಸ್ತಿ ಇದೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಇಲ್ಲಿ ಕಲರ್ಫುಲ್ ಆಗಿ ಬರೋದಕ್ಕೋಸ್ಕರ ಈ ರೀತಿ ಹಾಕ್ತಾ ಇರೋದು. ಇಲ್ಲಾಂದ್ರೆ ನಮಗೆ ನಮ್ಮ ಹಸಿ ಮೆಣಸಿನಕಾಯಿ ಅಥವಾ ಕಾಯಿ ಮೆಣಸಿನಕಾಯಿ ಹಾಕಿದ್ರು ಸಾಕು. ನೋಡಿ, ಈ ರೀತಿ ನೋಡ್ಕೊಂಡು ಹಾಕೊಳ್ಳಿ. ಇದು ಸ್ವಲ್ಪ ಖಾರ ಜಾಸ್ತಿ ಇದೆ. ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ನೋಡಿ, ಈ ರೀತಿ. ಆಮೇಲೆ ಇದಕ್ಕೆ ಟೊಮೆಟೊ ಸೇರಿಸ್ತಾ ಇದ್ದೀನಿ. ಸಣ್ಣಕ್ಕೆ ತುಂಡು ಮಾಡಿಬಿಟ್ಟು 1 ಟೊಮೆಟೊ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಟೊಮೆಟೊನು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಂದ್ರೆ ಇದು ಸ್ವಲ್ಪ ಬಾಡಿ ತರ ಬರ್ಬೇಕಂದ್ರೆ ಸ್ವಲ್ಪ ಬಿಸಿ ಆಗ್ಬೇಕು. ಇದು ಅಷ್ಟೊತ್ತು ವೆಯ್ಟ್ ಮಾಡ್ಕೊಳ್ಳಿ. ಇದೇ ರೀತಿ ಮಿಕ್ಸ್ ಮಾಡ್ತಾನೆ ಇರಿ. ಆಮೇಲೆ ಇದಕ್ಕೆ ಕಾಲ್ ಟೀ ಸ್ಪೂನ್ ಅರಿಶಿನ ಹುಡಿ, 1/4 ಟೀ ಸ್ಪೂನ್ ಜೀರಿಗೆ ಹುಡಿ, ಆಮೇಲೆ 1 ಟೀ ಸ್ಪೂನ್ ಅಷ್ಟು ಮೆಣಸಿನ ಹುಡಿ ಹಾಕ್ತಾ ಇದ್ದೀನಿ. ಕಾಶ್ಮೀರಿ ಚಿಲ್ಲಿ ಆದ್ರೆ ಒಳ್ಳೇದು. ಆಮೇಲೆ 1 ಟೀ ಸ್ಪೂನ್ ಕೊತ್ತಂಬರಿ ಹುಡಿ, ಆಮೇಲೆ 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ. ಇಷ್ಟೇ ಮಸಾಲ ಸಾಕು. ಇದನ್ನೆಲ್ಲ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇನ್ನಿದು ಇದರ ಹಸಿ ವಾಸನೆ ಹೋಗ್ಬೇಕು. ಈ ಮಸಾಲ ಹಾಕೊಂಡಿದೀವಲ್ಲ, ಅದ್ರ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಆಮೇಲೆ ಇದಕ್ಕೆ ನಾವಿಲ್ಲಿ ತುರ್ದಿಟ್ಕೊಂಡ ಅಥವಾ ಅದನ್ನ ಜಜ್ಜ್ ಮಾಡಿಟ್ಕೊಂಡಂತಹ ಪನ್ನೀರ್ ಹಾಕ್ಬೇಕು. ಪನ್ನೀರು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ನೋಡಿ ಸಿಮ್ಮಲ್ಲೇ ಇದೆ ನನ್ನ ಫ್ಲೇಮ್. ಮೀಡಿಯಂ ಫ್ಲೇಮ್ ಅಥವಾ ಸಿಮ್ಮಲ್ಲೇ ಇಟ್ಟು ಮಾಡಬಹುದು ಇದು. ನೋಡಿ, ಈ ರೀತಿ ಇದೆ. ಅಂದ್ರೆ ನಾನಿಲ್ಲಿ ಕಬ್ಬಿಣದ ಪಾತ್ರೆಯಲ್ಲಿ ಮಾಡ್ತಾ ಇರೋದು. ಆಲ್ರೆಡಿ ಒಳ್ಳೆ ಬಿಸಿ ಆಗಿರುತ್ತೆ. ಆಮೇಲೆ ಸ್ವಲ್ಪ ನೀರು ಇದಕ್ಕೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನಾನು. ಅಂದ್ರೆ ಪನ್ನೀರ್ ಸ್ವಲ್ಪ ಬೇಯಬೇಕು, ಅದಕ್ಕೋಸ್ಕರ ಜಾಸ್ತಿ ಬೇಡ, ಸ್ವಲ್ಪ ಸಾಕು. ನೋಡಿ, ಈ ರೀತಿ ಸ್ಪ್ರೆಡ್ ಮಾಡಿದ್ರೆ ಸಾಕು. ಆಮೇಲೆ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷದಷ್ಟು ಹೊತ್ತು ಇದನ್ನ ಬೇಯಿಸ್ಕೊಳ್ಳಿ. ನೋಡಿ, ಒಂದು 10 ನಿಮಿಷ ಆಗಿದೆ. ನೋಡಿ, ಇಲ್ಲಿ ನಮ್ಮ
ಪನ್ನೀರ್ ಬುರ್ಜಿ ಇಲ್ಲಿ ರೆಡಿ ಆಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಹಾಕೊಳ್ಳಿ, ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿದ್ರೆ ಆಯ್ತು. ಎಲ್ಲ ಒಂದ್ಸಲ ಮಿಕ್ಸ್ ಆಗ್ಲಿ. ನೋಡಿ ಈ ರೀತಿ ನಮ್ಮ ತುಂಬಾ ಸುಲಭವಾಗಿ ಮಾಡುವಂತ ನಮ್ಮ ಪನ್ನೀರ್ ಬುರ್ಜಿ ಇಲ್ಲಿ ರೆಡಿ ಆಗಿದೆ. ನೋಡಿ ಒಂದು ರೆಸಿಪಿ ಇಲ್ಲಿ ರೆಡಿ ಆಗಿದೆ. ನೆಕ್ಸ್ಟ್ ಇದನ್ನೇ ಉಪಯೋಗಿಸಿ ಇನ್ನೊಂದು ರೆಸಿಪಿ ಮಾಡ್ತಾ ಇದ್ದೀನಿ. ನಮ್ಮ ಪನ್ನೀರ್ ಬುರ್ಜಿ ಇಲ್ಲಿ ರೆಡಿ ಆಗಿದೆ. ಆಮೇಲೆ ನಾನು 2 ಪೀಸ್ ಬ್ರೆಡ್ ತಗೊಂಡಿದ್ದೀನಿ, ಅದರ ಸೈಡ್ ಎಲ್ಲ ತುಂಡು ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಟೊಮೆಟೊ ಕೆಚಪ್ ಅಥವಾ ಸಾಸ್, ಆಮೇಲೆ ಬಟರ್ ಬೆಣ್ಣೆ ತಗೊಂಡಿದ್ದೀನಿ. ಮೊದ್ಲು ಈ ಬೆಣ್ಣೆನ ಬ್ರೆಡ್ ಮೇಲ್ಗಡೆ ಈ ರೀತಿ ಫುಲ್ ಆಗಿ ಹರಡ್ತಾ ಇದ್ದೀನಿ. ಇದು ಬೆಣ್ಣೆನು ಹೋಮ್ ಮೇಡ್ ಬೆಣ್ಣೆ ಇದು. ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಒಂದು ಬದಿಗೆ ಮಾತ್ರ ಸಾಕು. 2 ಬ್ರೆಡ್ಡಿನ ಒಂದೊಂದು ಬದಿಗೆ ಬೆಣ್ಣೆ ಈ ರೀತಿ ಹರಡ್ತಾ ಇದ್ದೀನಿ ನಾನು. ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು, ತೊಂದರೆ ಏನಿಲ್ಲ. ಚೆನ್ನಾಗಿ ಟೇಸ್ಟಿಯಾಗಿ ಸಿಗುತ್ತೆ ನಮಗೆ. ನೋಡಿ ಅಂದ್ರೆ ನಾನಿಲ್ಲಿ ಮಾಡ್ತಾ ಇರೋದು ಪನ್ನೀರ್ನ ಸ್ಯಾಂಡ್ವಿಚ್ ಮಾಡ್ತಾ ಇರೋದು. ಅದ್ರ ಇನ್ನೊಂದು ಬದಿಗೆ ಒಂದ್ ಬದಿಗೆ ಬೆಣ್ಣೆ ಹಾಕೊಂಡಿದೀವಿ, ಇನ್ನೊಂದು ಬದಿಗೆ ನಾನಿಲ್ಲಿ ಟೊಮೆಟೊ ಕೆಚಪ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕೊಳ್ಳಿ ಪರವಾಗಿಲ್ಲ. ಆಮೇಲೆ ಅದ್ರ ಮೇಲ್ಗಡೆ ನಾನಿಲ್ಲಿ ಪನ್ನೀರ್ ಬುರ್ಜಿ ಈ ರೀತಿ ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು, ಅಂದ್ರೆ ಸೆಟ್ ಆಗೋ ತನಕ ಹಾಕೋಬಹುದು. ಚೆನ್ನಾಗಿರುತ್ತೆ. ಇದು ಸಿಂಪಲ್ ಆಗಿ ಮಾಡುವಂತ ಒಂದು ರೆಸಿಪಿ ಇದು. ನೋಡಿ ಈ ರೀತಿ ಫುಲ್ ಆಗಿ ಆಗಿದೆ. ಇನ್ನೊಂದು ಬ್ರೆಡ್ ಅನ್ನ ಇದ್ರ ಮೇಲ್ಗಡೆ ಇಡಬೇಕು. ಆವಾಗ್ಲೂ ಆ ಬದಿಗೆ ಟೊಮೆಟೊ ಕೆಚಪ್ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ. ಆಮೇಲೆ ಇದ್ರ ಮೇಲ್ಗಡೆ ಈ ರೀತಿ ಇಟ್ಬಿಟ್ಟು ಒಮ್ಮೆ ಪ್ರೆಸ್ ಮಾಡಿದ್ರೆ ಆಯ್ತು. ಇನ್ನು ಇದನ್ನ ಬಿಸಿ ಮಾಡಬೇಕು. ಪ್ಯಾನ್ ಬಿಸಿ ಮಾಡ್ಕೊಳ್ಳಿ. ನಾನಿಲ್ಲಿ ಗ್ರಿಲ್ಡ್ ಪ್ಯಾನ್ ತಗೊಂಡಿದ್ದೀನಿ, ಯಾವ ಪ್ಯಾನ್ ಆದ್ರೂ ಪರವಾಗಿಲ್ಲ. ಇನ್ನು ಇದಕ್ಕೆ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಬೆಣ್ಣೆ ಆಲ್ರೆಡಿ ಸ್ಪ್ರೆಡ್ ಮಾಡಿದೀವಿ. ಮಾಡ್ಬಿಟ್ಟು ಗಟ್ಟಿ ಈ ರೀತಿ ಒಂದ್ಸಲ ಪ್ರೆಸ್ ಮಾಡಬೇಕು. ಆವಾಗ ಬೇಗ ಅದು ಬಿಸಿ ಆಗುತ್ತೆ, ಒಳ್ಳೆ ಟೋಸ್ಟ್ ಆಗಿ ಸಿಗುತ್ತೆ ನಮಗೆ. ಒಂದ್ ಬದಿ ಆದ್ಮೇಲೆ ಇನ್ನೊಂದ್ ಬದಿ ಅದೇ ರೀತಿ ಮಾಡ್ಕೊಳ್ಳಿ. ಒಂದ್ಸಲ ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಬೇಕು. 2 ಬದಿ ಸ್ವಲ್ಪ ಆದ್ಮೇಲೆ ಇದನ್ನ ನೋಡಿ ಈ ರೀತಿ ತಿರುಗಿಸ್ಬೇಕು. ಅದೇ ಬದಿನ ಈ ರೀತಿ ತಿರುಗಿಸ್ಬೇಕು, ಯಾಕಂದ್ರೆ ನಾವಿಲ್ಲಿ ಟೋಸ್ಟ್ ಮಾಡ್ತಾ ಇರೋದು. ಅವಾಗ ಅದು ಚೆನ್ನಾಗಿ ಒಂದು ಸ್ಕ್ವೇರ್ ಶೇಪ್ ಅಲ್ಲಿ ನಮ್ಗೆ ನೋಡೋದಿಕ್ಕೆ ಚೆನ್ನಾಗಿ ಸಿಗುತ್ತೆ. ಆ ಲೈನ್ ಅದ್ರ ಮೇಲ್ಗಡೆ ಬೀಳುವಾಗ ಗಟ್ಟಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ತಿರುಗಿಸಿ ಹಾಕ್ಬಿಟ್ಟು ಇನ್ನೊಂದು ಬದಿನ ಅದೇ ರೀತಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಸಿಗುತ್ತೆ. ಅವಾಗ ನೋಡೋದಿಕ್ಕೆ ಒಳ್ಳೆ ಚೆನ್ನಾಗಿ ಕಾಣುತ್ತೆ, ಅದು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ನೋಡಿ 2 ಬದಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ರೋಸ್ಟ್ ಆಗ್ಬೇಕು. ನೋಡಿ ಇಲ್ಲಿ ಸಾಕು, ರೆಡಿ ಆಗಿದೆ. ನಮ್ಮ ಪನ್ನೀರಲ್ಲಿ ಮಾಡಿರುವಂತಹ ಬ್ರೆಡ್ ಸ್ಯಾಂಡ್ವಿಚ್ ಕೂಡ ಇಲ್ಲಿ ರೆಡಿ ಆಗಿದೆ. ಇದು ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಮಾತ್ರ ಮಾಡಿರೋದು, ಅಂದ್ರೆ ಸಿಂಪಲ್ ಆಗಿ ಪನ್ನೀರ್ ಬುರ್ಜಿ ಉಪಯೋಗಿಸಿ ಯಾವ ರೀತಿ ಸ್ಯಾಂಡ್ವಿಚ್ ಮಾಡೋದಂತ. ಈ ಪನ್ನೀರ್ ಬುರ್ಜಿ ಮತ್ತು ಸ್ಯಾಂಡ್ವಿಚ್ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಅದೇ ರೀತಿ ಎಲ್ಲರ ಜೊತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.